ಚೌಕಬಾರನ ಆಡೋಣ ಬಾರನತ್ತ ಒಂದು ಎರಡು ಆಟ ಬೇಜಾರಾದಂಗೆ ಆಗುತ್ತತ್ತ. ನಾನು ಇವತ್ತು ಇನ್ನೇನತ್ತ ಬಿಸಿಲು ಉರ್ದೋಗುತ್ತೆ ಅಂತ ಹೇಳಿ ಮನೆಯಾಗೆ ಮಾಡ್ಕೊಂಡಿದ್ದೆ. ಇನ್ನೇನು ಬಾ ಚೌಕಬಾರನ ಆಡೋಣ. ಏ ಪಾಪ ಅವಳು ಬಂದ್ರೆ ಮಕ್ಕ ಹೋಗ್ತಾಳೆ, ಅವಳು ಬೇರೆ ಕೆಲ್ಸಕ್ಕೆ ಹೋಗ್ಯವಳೆ. ನೀನೇನ ಚೌಕಬಾರ ಆಡ್ತಾ ಕೂತ್ಕೊಂಡ್ರೆ ಏನಿಲ್ಲ ಅವಳು ಎಮ್ಮರಿ ಆಡ್ದಂಗೆ ಆಡ್ತಾಳೆ. ಇವಾಗ ಮೊದಲೇ ನಾನು ದುಡಿತೀನಿ ಅಂತ ಹೇಳಿ ಹೆಂಗೆ ಆಡ್ತಾ ಅಂತಂದ್ರೆ ನಾವಿಬ್ರು ಚೌಕಬಾರ ಆಡ್ತಾ ಕೂತ್ಕೊಂಡ್ರೆ ಏನಿಲ್ಲ. ಬುದ್ಧಿಲ್ಲ ಅಂತೇಳಿ ನಾನು ಬೈದು ಬಿಡ್ತಾಳೆ ತಿರ್ಗ. ಬೇಡ ಕಣಪ್ಪು ಸುಮ್ಕಿರಿ, ಆ ಚೌಕಬಾರ ಆಡೋದು ಬೇಡ, ಏನು ಬೇಡ. ಸುಮ್ಮನೆ ಚೆನ್ನಾಗಿ ಮನಿಕೆ ಹೋಗು. ಅಲ್ಲ ನಾನು ಒಂದು ಎರಡು ಆಟ ಆಡೋಣ, ನೀನು ಬೇಜಾರಾಗೋದಲ್ಲ, ನೀನು ಕುತ್ಕೊಂಡಿದ್ದಲ್ಲ ಅದಕ್ಕೆ ಒಂದು ಎರಡು ಆಟ ಆಡೋಣ ಅತ್ತ 5 ಮನೆದು ಬರ್ಕೊಂಡು ಅಂತಿದ್ದೆ. ಬೇಜಾರು ಬಿಸಿಲು ಎತ್ತಾಗ ಹೋಗ್ತೀಯ. ಎಲ್ಗನ ಹೋಗೋಣ ಅಂದರೆ ಅಲ್ಲೊಟ್ಟು ದುಡ್ಡು ಕಟ್ಕೊಂಡು ಆಡ್ತಾರಂತ, ದುಡ್ಡಿಲ್ಲ. ಅದು ಒಟ್ಟು ಸಮಸ್ಯೆ ಅಲ್ಲ, ಅಲ್ಲಿಗೆ ಎಲ್ಗನ ಹೋದ್ರು ಒಟ್ಟು ಸಮಸ್ಯೆಗಳು ಅಲ್ಲಿ ಆಡ್ತಿರ್ತಾರೆ. ಹಳ್ಳಿ ಮಾರ್ತಾಗೆ ದುಡ್ಡು ಕಟ್ಕೊಂಡು ಆಡ್ತಿರ್ತಾರೆ. ಒಂದೊಂದು ಆಟಕ್ಕೆ 20, 50, 100 ಕಟ್ತಾರೆ. ನಾನು ಹೋಗೋಣ ಅಂತಿದ್ದಿ ಬಿಡತ್ತ ಅಂತೇಳಿ ಸುಮ್ಮನೆ ಅದೇ. ಯಾಕೆ ಒಟ್ಟು ಅಲ್ಲಿ ಹೋದ್ರೆ ಸಮಸ್ಯೆಗಳು, ಅವರು ಇವರು ಯಾತನ ಒಂದು ಮಾತಾಡ್ತಿರ್ತಾರೆ, ಏನೋ ಒಂದು ಪುಸ್ಕೊಂಡು ನಂಬ್ತಾರೆ, ಮಾತಾಡ್ತಾ ಜಗಳಗಳು, ಅದಕ್ಕೆ ಹೋಗಲಿಲ್ಲ. ಹೋಗ್ಬೇಡ, ಮೊದಲೇ ಜನ ಒಳ್ಳೆಯರಲ್ಲ. ಅದು ಇದು ತಂದಿಕ ಜನ ಜಾಸ್ತಿ. ಜನ ತಕ್ಕ ಹೋಗ್ಲೇಬಾರ್ದು. ಸುಮ್ಮನೆ ನಮ್ಮ ಮನೆಯಾಗ ನಾವು ಇದ್ರಿ ಯಾವುದಿರಲ್ಲ. ಸೇನೆ ಜನ ತಕ್ಕ ಕೂತ್ಕೊಂಡು ಮಾತಾಡಕ್ಕೆ ಹೋಗು. ಇಲ್ಲದ್ದು ತಂದಿಕ್ತಾರೆ ತಾರತಿಗಳಿನ, ಇಲ್ಲದ್ದು ಮಾತಾಡ್ತಾರೆ, ಇಲ್ಲದ್ದು ಕ್ಯಾತೆಗಳು ಸ್ಟಾರ್ಟ್ ಆಗ್ತಾವೆ. ಅದಕ್ಕೆ ಮತ್ತೆ ಯಾರನ್ನ ಕೂತ್ಕೊಂಡವ್ರೆ ಅಂದರೆ ಅಲ್ಲಿಗೆ ಹೋಗಲೇಬಾರ್ದು ಪಾಪ. ಬೇಡ ಸುಮ್ಕಿರ, ಆಮೇಲೆ ಆಡೋಣಳು ಉಂಡು ಹೋಗ್ತಾಳಲ್ಲ, ಮಧ್ಯಾಹ್ನ ಊಟಕ್ಕೆ ಬರ್ತಾಳೆ ಮಂತಾಕಿ, ಉಂಡು ಹೋಗ್ತಾಳೆ. ಅವಾಗ ಉಂಡು ಹೋದ್ಮೇಲೆ ನಾವು ತಿರೋಣ ಆಡೋಕ್ಕಾಗುತ್ತೆ. ಸುಮ್ಕಿರು. ಹಂಗೆಲ್ಲ ನಾನು ಪಿಕ್ಕಗಳನ್ನ ತೆಗೆದಿಕ್ತೀನಿ, ಮುಂಚೆ ಪಿಕ್ಕನ ತೆಗೆದಿಕ್ತೀನಿ, ಆಡ್ಮೈಂತಿ. ಅದೇ ಮತ್ತೆ ಈಗೆಲ್ಲನ ತೆಗೆದು ಬಿಟ್ರೆ ನಾವು ಆಗ ಸಣ್ಣರಿದ್ದಾಗ ಪಿಕ್ಕ ತೆಯ್ತಿದ್ವಿ ಅಂದ್ಬಿಟ್ಟು ತೆಯ್ದಿಕ್ಕೆ ಅಂಬ್ತಿದ್ವಿ. ಎಲ್ಲನ ತರ್ಕಲಿರುತ್ತಲ್ಲ, ಟಾರ್ ರೋಡ್ ಅಂತ ತಕ್ಕೋಗಿ ರಾಪನ್ ತೆಯ್ತಿದ್ವಿ. ಎಲ್ಲ ಆಗ್ತವೆ ಅಂತೇಳಿ ಪಿಕ್ಕ ತೆಗೆದು ಆಡ್ತಿದ್ವಿ. ಕುಟ್ಟಿದ್ರೆ ಸೆನಕ್ಕೆ ಬೀಳಲ್ಲ, ಅಲ್ಲೇ ಚೌಕಬಾರನೂ ಬಾರ ಇಂಥವೆಲ್ಲ ಸೆನಕ್ಕೆ ಬೀಳಲ್ಲ ಅಂತೇಳಿ ಕುಟ್ಟಿ ಆಡ್ತಿರ್ಲಿಲ್ಲ. ಪಿತ್ತ ತಿಕ್ತಿದ್ವಲ್ಲೇ, ನೆಲಕ್ಕೆ ಹಿಂಗೆ ತಿಕ್ಕಿ ಆಡ್ತಿದ್ವಿ ನಾವು. ಹಂಗೇನು ಪಿಕ್ಕನ ಹಿಂಗೆ ತಿಕ್ಕಿದ್ರೆ ತೆಗೆದ್ರೆ ಚೆನ್ನಾಗಿ ಬೀಳ್ತವೆ. ಚೌಕಬಾರ ಎಲ್ಲ ಹಿಂಗೇನ ಕುಟ್ಟಿ ಅವನ್ನ ಡೋಳ್ ಮಾಡಿ ಆಡಕ್ಕೆ ಹೋದ್ರೆ ಸೆನಕ್ಕೆ ಬೀಳಲ್ಲ. ಅವಳು ಹೋಗಿ ಸುಮ್ಕಿನ, ಆಮೇಲೆ ಆಡ. ಅಲ್ಲಿ ಜಾಸ್ತಿ ಹೇಳ್ತಾಳಪ್ಪ. ಅಲ್ಲಿಗೂ ತುಂಬಾ ಡಿಫ್ರೆನ್ಸ್ ಇತ್ತು. ಅಂದರೆ ಪರವಾಗಿಲ್ಲ, ಅಲ್ಲಿ ಏನೋ ಕೋಚಿಂಗ್ ಎಲ್ಲ ಚೆನ್ನಾಗಿ ಕೊಡ್ತೀವಿ, ಒಳ್ಳೆ ಕೆಲಸ ಒಳ್ಳೆಯದು, ನಮಗೆ ಒಳ್ಳೆ ಚೆನ್ನಾಗಿತ್ತು. ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಅಂದರು. ಕಣಪ್ಪ. ಅಲ್ಲಿಗೂ ಏನೊಂದು ಸ್ವಲ್ಪ ಹೆಚ್ಚು ಕಡಿಮೆ, ಅದಕ್ಕೆ ನಾನು ಅಲ್ಲೇ ಸೇರ್ಬೋದಾಯ್ತು ನೀನು ಅಂತ ನಾನು ಹೇಳ್ತಿರೋದು ನನ್ನ ಅಭಿಪ್ರಾಯ. ನೀನು ಚೆನ್ನಾಗಿರತ್ತಕ್ಕೆ ಸೇರ್ಕೊಂಡು ಹೆಂಗೋ ಕೇಳ್ಕೊಂಬಂದಿದ್ದೀವಲ್ಲ, ನಾಳೆಯಿಂದ ಹೋಗ್ಬಿಡು, ನೀನೇನು ತಲೆ ಕೆಡಿಸ್ಕೊಬೇಡ ಯಾತೂ. ಏನೋ ಅಲ್ಲೇ ಇಲ್ಲೇ ವರ್ಕಿಂಗಿಗೆ ಸೇರಿಸಿದ್ಯಾ, ಅಲ್ಲಿ ಹೆಂಗೋ ಕೆಲಸ ಕಲ್ತಂಗೂ ಆಗುತ್ತೆ, ಹೆಂಗೋ ಅದನ್ನೆಲ್ಲನ ಕಂಪ್ಯೂಟರ್ ವರ್ಕಿಂಗ್ ಎಲ್ಲ ಕಲ್ತಂಗೂ ಆಗುತ್ತೆ. ಅಷ್ಟೇ, ಅದು ಎಲ್ಲ ಕಲ್ತೀನಿ. ಏನು ಅದೆಲ್ಲ ನನಗೆಲ್ಲ ಬೇಸಿಕ್ ಎಲ್ಲ ಬರೋದಿನ ಸ್ವಲ್ಪ ಕಲಿಬೇಕಾಗಿತ್ತು. ಹೆಂಗೋ ಕೆಲಸನೂ ಅವರು ಕೆಲಸನೂ ಕೊಡ್ತಾರೆ, ಸ್ವಲ್ಪ ಸಂಬಳನೂ ಕೊಡ್ತಾರಲ್ಲ, ಆಗ ಹಂಗೆ ನಾನು ಅದನ್ನೇ ಮಾಡ್ಕೊಂಡಿರ್ತೀನಿ. ನಾನು ಅದಕ್ಕೇ ನಿನ್ನ ಬೇಡ ಕಣಪ್ಪ ಅಲ್ಲಿಗೆ ಸೇರು ಅಂತ ಹೇಳಿದ್ದು. ನೀನೇ ಫೀಸ್ ಜಾಸ್ತಿ ಆದರೂ ಆಗೋದು, ನಾನೆಲ್ಲ ಕೊಡ್ತಿದ್ದೆ. ನೋಡು, ಇಲ್ಲಿ ಹೋಗ್ಬಾರ ನನ್ನ ಮಗ ನಾನು ಮಾತಾಡ್ಸಲ್ಲ ಅಮ್ಮ. ನೋಡಮ್ಮ ಹೊಟ್ಟೆ ಉರಿದೋಗ್ತೈತೆ ನೋಡಮ್ಮ. ಅಲ್ಲಿ ನೋಡಮ್ಮ ಅವನು ನೋಡಮ್ಮ. ಎಲ್ಗೋಗಿದ್ದಪ್ಪ ಪಾಪ? ನಾನೆಲ್ಲ ಆನ್ಲೈನ್ ವರ್ಕಿಂಗ್ ಎಲ್ಲನ ಕಲಿಬೇಕಾಗಿತ್ತು, ಕಂಪ್ಯೂಟರ್ ಇದಕ್ಕೆ ಹೋಗಿದ್ದೆ. ಯಾಕಾಜಿ ನಮ್ಮ ದೊಡ್ಡಪ್ಪ ಕರ್ಕೊಂಡೋಗಿ ಸೇರಿಸ್ಬಂತು ನನಗೆ, ಅದಕ್ಕೆ ಅದನ್ನೇ ಮಾತಾಡ್ಕೊಂಬತ್ತಿದ್ವಿ. ಯಾಕೆ? ಅಲ್ಲ ಏನಿಲ್ಲ, ಕೇಳಿದೆ ಎಲ್ಗೋಗಿದ್ದೆ ಅಂತ ಹೇಳಿ. ಬಾರಪ್ಪ ಬಾ. ನಾನು ಬರಲ್ಲ ಅಂತ ಹೇಳಿಲ್ವೇನಜ್ಜಿ? ನಾನು ಬರಲ್ಲ ಅಂತ ಹೇಳಿದ್ದೀನಿ. ಬರಲ್ಲ ಅಂತ ಅಂದ್ರೂ ತಿರ್ಗಾ ಕರಿತೀರಲ್ಲ ಮನೆಗೆ. ನನಗೇನು ಬೇಡ ಈ ಮನೆ. ಮಾರ್ಕೊಂಡು ತಿಂತೀವಿ ಎಲ್ಲನ ಯಾತು ಉಳಿಸಲ್ಲ. ಬಿಡು ಪಾಪ ಸುಮ್ಕಿರೋ, ಯಾತು ಮಾತಾಡಕ್ಕೆ ಹೋಗ್ಬೇಡಿ, ಸುಮ್ಕಿರೋ ಬಿಡು, ಬರ್ದಿದ್ದು ಹೊಟ್ಟೆ ಯಾತು ಉಳಿಸಲ್ಲ ಪಾಪ. ನಾನು ನಿನಗೆ ಎಲ್ಲ ಮಾರ್ಕೊಂಡು ತಿಂತೀವಿ, ಏನು ಇದಕ್ಕೆ ನಾವು ಹೆಂಗೆ ಕಟ್ಟಬೇಕು ಅಂಬೋದೇನಿಲ್ಲ. ನಾವೆಲ್ಲ ಹೋಗಿ ಆಶ್ರಮದ ಸೇರ್ಕೊಂಡು ಇದಕ್ಕೆ ನಾವು ಈಗ ಅಲ್ವಂತ ಒಟ್ಟು ಕಟ್ಟಿದ್ದೀವಿ. ಅದಕ್ಕೆ ನಿನಗೇನು ಯಾವ ಮನೆ ಬೇಡ ಮಠ ಬೇಡ ಅಂತೀಯ, ತಂದೆ ತಾಯಿನೇ ಬೇಡ ಅಂದಮೇಲೆ ನಾವು ಯಾಕೆ ಕಷ್ಟ ಬಿಡ್ಬೇಕು? ಏನೋ ನಮ್ಮ ಮಗ ಇದ್ದಾನೆ ಅಂತ ತಾನೇ ನಾವು ಕಷ್ಟಪಡೋದು. ಹೋಗಪ್ಪ, ಅದನ್ನು ಮಾಡ್ಕೊಂಡು ತಿನ್ನೋಗಪ್ಪ, ಏನು ಬೇಡ. ನಾನೆಲ್ಲ ದುಡ್ದು ನಾನು ಓದಿದ್ದೀನಿ. ನಮ್ಮ ದೊಡ್ಡಪ್ಪ ಓದಿಸೈತೆ, ನಮ್ಮ ದೊಡ್ಡಪ್ಪ ಓದಿಸಿರೋದ್ರಾಗೆ ನಾನೆಲ್ಲ ದುಡ್ದು ನಾನೇ ಮನೆ ಕಟ್ಕೊಂತೀನಿ. ಹೋಗು. ನೀನು ಕಟ್ಟಿರೋದು ಏನು ಬೇಡ ನನಗೆ. ಲೈ, ನಾನು ಮರ್ಯಾದೆ ತೆಗಿತೀಯನೋ? ಬೇರೆ ಎದುರಿಗೆ ಅಪ್ಪನ ಮರ್ಯಾದೆನೇ ತೆಗಿತಾ ಇದೆಯಲ್ಲ ಏನೋ ನೀನು? ನೀನು ಯಾರು ಹೇಳ್ಕೊಟ್ರು? ಯಾರು ಹೇಳ್ಕೊಡೋದು ಏನೈತೆ?
ನನಗೆ ಗೊತ್ತಾಗುತ್ತೆ. ವಯಸ್ಸಿಗೆ ಬಂದಿದ್ದೀನಿ ನಾನು ಅಂದಮೇಲೆ ನನಗೆಲ್ಲ ಗೊತ್ತಾಗುತ್ತೆ. ಯಾರು ಏನು ಹೇಳ್ಕೊಡೋದಲ್ಲ. ನಾನೇನೇನು ಸಣ್ಣ ಹುಡುಗಲ್ಲ. ಸಣ್ಣ ಹುಡುಗಾಗಿದ್ರೆ ಬಿಡಪ್ಪ ಯಾರೋ ಹೇಳ್ಕೊಟ್ಟವ್ರಿಗೆ ಗೊತ್ತಾಗಲ್ಲ ಮಾತಾಡ್ತಾನೆ ಅನ್ಬೋದಾಗಿತ್ತು. ನನಗೆಲ್ಲ ಗೊತ್ತಾಗೋದಕ್ಕೆ ನಾನೇ ಮಾತಾಡ್ತಾ ಇದ್ದೀನಿ. ಯಾರು ಏನು ಹೇಳ್ಕೊಡೋದು ಇಲ್ಲ. ಅದ್ರಾಗೆ ನೀನ ಹೇಳ ರಾಜಪ್ಪ. ನಾವು ಯಾಕೆ ಹೇಳೋಣ, ವಯಸ್ಸಿಗೆ ಬಂದಿರೋ ಹುಡುಗರ್ತಾಗೆ ಯಾರು ಮಕ್ಕಳು ಬೆಲೆ ಕೊಡಲ್ಲ. ಏನೋ ಮಾಡಲಿಲ್ಲ ಅಂದ್ರೆ ಮಕ್ಕಳು ಕೂಡ ಬೆಲೆ ಕೊಡಲ್ಲ. ಇವತ್ತು ಯಾರು ಬೆಲೆ ಕೊಡ್ಬೇಕು ಅವ್ರು ಬೆಲೆ ಕೊಡ್ತಾರೆ, ಯಾರು ಬೆಲೆ ಕಳ್ಕೊಂತಾರೆ ಅವ್ರಿಗೆ ಕೊಡಲ್ಲ ಅಷ್ಟೇ. ಬೆಲೆ ಕೊಡೋರಿಗೆ ಕೊಟ್ಟೆ ಕೊಡ್ತಾರೆ ಯಾವತ್ತೂ. ನಾವು ಅದನ್ನ ಉಳಿಸ್ಕೊಂಡು ಹೋಗ್ಬೇಕು. ನಾವು ಅದನ್ನ ಉಳಿಸ್ಕೊಂಡು ಹೋಗಿದ್ರೆ ಯಾಕೆ ಮಾತಾಡೋರು ಇವತ್ತು. ನನ್ನ ಮಗುಗೆ ಇಲ್ಲದ್ದು ಹೇಳ್ಕೊಡ್ತೀಯ ಕಣವೇಣ ನೀನು. ಅವನೇನೆ ಇರೋ ನಮ್ಮ ಮಗುನ ದೂರ ಮಾಡಬೇಕು, ಇವನ್ನ ಏನಾದ್ರು ಮಾಡಿ ಇದು ಮಾಡಬೇಕು ಅಂತೇಳಿ ನನ್ನ ಮಗುಗೆ ಇಲ್ಲದ್ದು ಹೇಳ್ಕೊಟ್ಟಿದ್ಯಾ ನೀನು. ಇಲ್ಲದ್ದು ಹೇಳ್ಕೊಟ್ಟು ಇಂಥ ಮಾಡ್ತಾ ಇದೆಯಾ. ನಮ್ಮ ದೊಡ್ಡಪ್ಪನ ಬಗ್ಗೆ ಮಾತಾಡಿದ್ಯಾ ಅಂದ್ರೆ ಸುಮ್ಮನೆ ಇರೋದಿಲ್ಲ ನೋಡು. ನಮ್ಮ ದೊಡ್ಡಪ್ಪನ ಬಗ್ಗೆ ಮಾತಾಡಬೇಡ. ದೊಡ್ಡಪ್ಪನ ಒಂದು ಮಾತು ತಂದಿದ್ಯಾ ಅಂದ್ರೆ ಸುಮ್ಮನೆ ಆಗೋದಿಲ್ಲ ನಾನು. ಏನು ತಿಳ್ಕೊಂಡಿದ್ಯಾ ನೀನು? ಲೇ, ನಾನು ಯಾಕೋ ಹೇಳ್ಕೊಡೋಣ. ನಾನು ಇನ್ನೂ ನಿಮ್ಮಪ್ಪ ನಿಮ್ಮಮ್ಮ ಕಣೋ ಎಂಥವ್ರನ್ನಾಗಲಿ ಚೆನ್ನಾಗಿರೋ ಅಂತ ಹೇಳಿದ್ದೀನಿ. ನನಗೆ ಇಷ್ಟ ಆಗಲ್ಲ ದೊಡ್ಡಪ್ಪ ಅಂತೇಳಿ ಅವನು ಮಾತಾಡಿದ್ದಾನೆ. ಅವನು ಹೇಳಿದ್ದಾನೆ. ನಾವಂತ ಹೇಳ್ಕೊಡಕ್ಕೆ ಹೋಗಲ್ಲ. ದೇವ್ರು ಇದ್ದಾನೆ, ದೇವ್ರು ನೋಡ್ಕೊಂತ ನೀನು ಹೆಂಗೆ ಬೇಕಾದ್ರೂ ಮಾತಾಡಿ, ನಾನು ತಲೆ ಕೆಡಿಸ್ಕೊಂಬಲ್ಲ. ಹೆಂಗೆ ಬೇಕಾದ್ರೂ ಮಾತಾಡ್ತೀಯ ನೀನು ಅಂಬೋದು ಗೊತ್ತು. ಎತ್ತಲ ಬೇಕಾದ್ರೂ ತಿರ್ಕೊಂಡು ಎತ್ತಲ ಬೇಕಾದ್ರೂ ಹೆಂಗೆ ಬೇಕಾದ್ರೂ ಮಾತಾಡ್ತೀಯ ಅಂಬೋದು ನನಗೆ ಚೆನ್ನಾಗಿ ಗೊತ್ತು ಕಣೋ. ಸುಮ್ಮನೆ ಬಾಯಿ ಐತಿ ಅಂತ ಮಾತಾಡೋದಲ್ಲ. ಮತ್ತು ನಾನು ಮಾತಾಡ್ಸಲ್ಲ, ಕರೆದ್ರೆ ಬರೋಲ್ಲ. ಯಾಕೆ ಬರಬೇಕು ನಾನು? ಯಾಕೆ ಬರಬೇಕು ಅಂತ ಇವತ್ತು ನಾನು ಓದಿದ್ದೀನಿ. ನಾನು ಓದಿಸಿರೋದು ನಮ್ಮ ದೊಡ್ಡಪ್ಪರು. ನಾನು ಅದಕ್ಕೆ ಕೆಲ್ಸಕ್ಕೆ ಹೋಗೋಣ ಅಂತೇಳಿ ಹೋಗಿ ಕೇಳೋಣ ಅಂತ ಹೋದೆ. ನಮ್ಮ ದೊಡ್ಡಪ್ಪನು ನಮ್ಮ ದೊಡ್ಡಮ್ಮನು. ನಮ್ಮ ದೊಡ್ಡಮ್ಮ ಏನಂದರು, ಬೇಡ ನೀನು ಹೋಗಿ ಇನ್ನೂ ಏನಾನ ಒಂದು ಎಜುಕೇಷನ್ಗೆ ಅನುಕೂಲ ಆಗೋ ಥರ ಆನ್ಲೈನು ವರ್ಕಿಂಗ್ ಕೆಲಸಗಳು ಏನಾದರೂ ಕಲಿ, ಕೆಲಸನೂ ಸಿಗುತ್ತೆ, ಸಂಬಳನೂ ಸಿಗುತ್ತೆ ಅಂತೇಳಿ ಅವ್ರು ಯಾವುದೋ ಒಂದು ಕರ್ಕೊಂಡೋಗಿ ಯಾವುದೋ ಒಂದು ಆನ್ಲೈನ್ ಕೆಲಸಕ್ಕೆ ಇರೋ ಅಂಥದಕ್ಕೆ ಸೇರಿಸಿದ್ದಾರೆ. ಸೇರಿಸಿ ನನಗಿವತ್ತು ಕೆಲಸನೂ ಕಲ್ತಂಗೆ ಆಗುತ್ತೆ. ಇವತ್ತು ಎಷ್ಟು ಅನುಕೂಲ ಮಾಡಿಕೊಟ್ಟವ್ರೆ. ನೀನು ಸೇರಿಸ್ತೀಯಾ? ಅಲ್ಲೊಂದು ಸ್ವಲ್ಪ ಫೀಸ್ ಜಾಸ್ತಿ ಕೇಳಿದ್ರು. ಫೀಸ್ ಕಟ್ಟಬೇಕು. ಫೀಸ್ ಕಟ್ಟಿದರೆ ಅಲ್ಲೇ ಹಂಗೇ ನಾವು ಕೆಲಸನ ಕಲಿಬೋದು. ಅದು ಇಷ್ಟು ಅಂತೇಳಿ ಸ್ಯಾಲ್ರಿನೂ ಕೊಡ್ತಾರೆ. ಫಸ್ಟಿಗೆ ದುಡ್ಡು ಕಟ್ಟಬೇಕು. ನೀನು ಕಟ್ತೀನಪ್ಪ? ಕಟ್ತೀಯಾ? ನನಗೆ ಇಷ್ಟು ದಿವಸ ಆಗೈತೆ ಓದೋದಕ್ಕೆ ₹1 ಕಟ್ಟಿದ್ಯಾ ನೀನು? ಇಲ್ಲ ತಾನೇ? ಸುಮ್ಮನೆ ಮಾತಾಡಬೇಡ. ದೊಡ್ಡಪ್ಪನ ಬಗ್ಗೆ ನೀನು ಮಾತಾಡಿದ್ಯಾ ಅಂದ್ರೆ ಸರಿ ಹೋಗೋದಿಲ್ಲ. ಸುಮ್ಮನೆ ನಡೀತಿದ್ದು. ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೋಬೇಡ. ನಿನ್ನ ಪಾಡಿಗೆ ನೀನು ಹೋಗೋದು ಕಲಿ. ಅಷ್ಟೇ. ನಾವು ಸುಮ್ಮನೆ ಏನಾದರೂ ಒಂದು ಮಾತಾಡಕ್ಕೆ ಬರ್ತಾರೆ. ನಡಿ ನಿನ್ಕೊಳ್ಳಲೇ, ನಿನ್ಕೊಳ್ಳೋ. ನೋಡಮ್ಮ ನನ್ನ ಕಣ್ಣೆದ್ರಿಗೆ ಅವನ ಜೊತೆ ಓಡಾಡಬೇಕಾದ್ರೆ ಅಲ್ಲ ಇವನು ಏನಮ್ಮ ನೀನು ಹೆಂಗೆ ನನಗೆ ಮರ್ಯಾದೆ ಮಾಡ್ತಾ ಇದ್ದಾನೆ. ನನ್ನ ಮಗನೇ ನನ್ನ ಮರ್ಯಾದೆ ತೆಗಿತಾ ಇದ್ದಾನಲ್ಲಮ್ಮ. ಅದಕ್ಕೆ ಕಣೋ, ದುಡಿಲಿಲ್ಲ ಅಂದರೆ ಮಕ್ಕಳು ಬರೀ ಮರ್ಯಾದೆ ಕೊಡಲ್ಲ ಅಂತ ಹೇಳೋದು. ಅದಕ್ಕೆ ಹೇಳಿದ್ದು. ನೋಡು ಇವಾಗ ಮಗನೂ ಸದ್ರ ತಗೊಂಡ ನಿನ್ನ. ಹೇಳು. ಬುದ್ಧಿ ಬರಲಿಲ್ಲ. ಗಂಡ ಹೆಂಡತಿಗೆ ಇಬ್ಬರೊಳಗೂ ಬುದ್ಧಿ ಇದ್ದಿದ್ರೆ ಯಾಕೆ ಹಿಂಗಾಗದು? ನಾವು ಒಂದು ದಿವ್ಸನ ಕರ್ಕ ಬರಲಿಲ್ಲ, ನೋಡ್ಕೊಂಬಲಿಲ್ಲ, ಮಗ ಅಂಬೋದು ಇಷ್ಟು ಜವಾಬ್ದಾರಿ ಇರಲಿಲ್ಲ. ಅದಕ್ಕೆ ಅವನು ಇನ್ನೇನು ಮಾಡ್ತಾನೆ? ಅವರು ಎಲ್ಲ ಕೊಟ್ಟು ಓದಿಸ್ತಾರಂತ ನೋಡು. ಅದಕ್ಕೇನೆ ಏನೋ ಬಿಡು, ನಿನ್ನ ಮಗ ಬುದ್ಧಿ ಯಾರನ್ನ ಓದಿಸ್ಲಿ ಬಿಡು. ಬುದ್ಧಿವಂತ ಆಗ್ಲಿ ಹೇಳು. ಬಿಡಪ್ಪತ್ತ. ನಿಮ್ಮ ಅಣ್ಣ ಹೆಂಗನ ಓದಿಸ್ತಾನೆ, ಪಯೋಟನ್ ಪೀಜ್ ಎಲ್ಲ ಕೊಟ್ಟು ಓದಿಸ್ತಾ ಇದ್ದಾನತ್ತ. ಬಿಡು. ಯಾರನ್ನ ಓದಿ ನಿನ್ನ ಮಗ ಬುದ್ಧಿವಂತ ಆದರೆ ಸಾಕು. ನೀನಂತೂ ಬುದ್ಧಿವಂತ ಆಗಲಿಲ್ಲ. ಬೇಕಾಗಿಲ್ಲ ಅಕ್ಕ. ಏನು ಗೌರ್ಮೆಂಟ್ ಇತ್ತು, ನಾನೆಲ್ಲ ಓದಿಸ್ತಿದ್ದೆ. ನಮ್ಮಂಥವ್ರಿಗೆಲ್ಲ ಗೌರ್ಮೆಂಟ್ ಐತಿ. ಇವನೇನು ನನಗೇನು ಸಾವುಕಾರಕ್ಕೆ ದುಡ್ಡು ಬೇಕಾಗಲಿಲ್ಲ. ನಾನು ಗೌರ್ಮೆಂಟ್ ಸ್ಕೂಲಾಗೆ ಓದಿಸ್ತಿದ್ದೆ. ಗೌರ್ಮೆಂಟೇ ನಮಗೆ ಒಳ್ಳೆ ಸೌಕರ್ಯ ಕೊಡೋದು. ಅಷ್ಟೇ. ನಾನು ಏನು ತಲೆ ಕೆಡಿಸ್ಕೊಂತಿರ್ಲಿಲ್ಲ. ಇವನೇನು ಓದಿಸೋ ಅಂಥದ್ದು ಓದಿಸಿ ಬಿರುದು ಪಡ್ಕೊಂಬಕ್ಕಾಗಿ ಓದಿಸಿರೋರು ಇವರು. ನಾವು ಓದಿಸಿವಿ ಎಲ್ಲ ದುಡಿಸ್ಕೊಂಬಕ್ಕಾಗಿ ನನ್ನ ಮಗಂತಾಗ ಹಿಂಗೆ ಮಾಡ್ತಾಯಿದ್ದಾರೆ ಇವರು. ಎಲ್ಲ ದುಡ್ಡು ಇಸ್ಕೊಂಬಕ್ಕಾಗಿ ಮಾಡ್ತಾಯಿದ್ದಾರೆ. ದುಡಿಸ್ಕೊಂಬಕ್ಕಾಗಿ ಮಾಡ್ತಾಯಿದ್ದಾರೆ ಅಂತ ನನಗೆಲ್ಲ ಚೆಂದ ಗೊತ್ತೈತಿ. ನಾನೇನು ಯಾರೇನು ಹೇಳೋದು ಬೇಡ. ನಾನೆಲ್ಲ ಓದಿಸ್ತಿದ್ದೇನೆ. ಇವ್ರೇನು ಓದಿಸೋದೇನು ಬೇಕಾಗಿರಲಿಲ್ಲ. ನನ್ನ ಮಗನ ನಾವಿಲ್ಲ, ನಮ್ಮ ಮಗನ ನಮ್ಮ ಕೈಲಿ ಆಗ್ತಿರ್ಲಿಲ್ಲ. ನಾನೆಲ್ಲ ಓದಿಸ್ತಿದ್ದೆ. ಇವತ್ತೇನೆಲ್ಲ ಗೌರ್ಮೆಂಟ್ ಸ್ಕೂಲಾಗೆ ಓದಿದ್ದಾರೆ. ಎಲ್ಲ ಎಂತೆಂಥ ಕೆಲ್ಸಕ್ಕೆ ಹೋಗ್ಯಾರ ಎಂಬುದು ನಾನು ಗೊತ್ತಿ. ನಾನು ಬೇಕಾದ್ರೆ ಗೌರ್ಮೆಂಟ್ ಸ್ಕೂಲಾಗೆ ಓದಿಸಿ ನನ್ನ ಮಗನೊಂದು ಇದಕ್ಕೆ ಕಳಿಸ್ತಿದ್ದೆ. ಪೊಲೀಸ್ ಮಾಡ್ತಿದ್ದೆ, ಇಲ್ಲ ಅಂದ್ರೆ ಒಂದು ಡಾಕ್ಟ್ರ್ ಮಾಡ್ತಿದ್ದೆ, ಏನೋ ಒಂದು ಮಾಡ್ತಿದ್ದೆ ನಾನು. ಅಯ್ಯೋ, ಗೌರ್ಮೆಂಟ್ ಅಂದಮೇಲೆ ಎಲ್ಲ ಇರಲ್ಲ ಕಣಪ್ಪ. ಎಲ್ಲನ ಯಾತನ ಫೀಸ್ಗಳು ಕಟ್ಟಬೇಕು, ಅದಕ್ಕೂ ಕೊಡಲೇಬೇಕು. ನೀನು ಈಗ SLC ಕಾಲೇಜ್ PUC ಹೋಗೋವರೆಗೂ ಏನು ನೀನು ಗೌರ್ಮೆಂಟ್ನಾಗ ಓದಿದ್ರೆ ಅಷ್ಟು ಖರ್ಚು ಬರಲ್ಲ. ಪೆನ್ನು ಪುಸ್ತಕ ಏನಾದರೂ ಕೊಡಿಸ್ಬೇಕಾ? ನೀವು ದುಡಿಯೋದು ಪಾಪ ಎಲ್ಲದಕ್ಕೂ ಸಾಲದು. ಮನೆಗೆ ಪಾಪ ಒಟ್ಟು ಬಂಡಾಟ. ಬಿಡು, ಹೆಂಗೆ ಓದ್ಕೊಂಡು ಚೆನ್ನಾಗಿದ್ದಾನಲ್ಲ ಅಂತ ಖುಷಿ ಪಡು. ಹೆಂಗೆ ಓದ್ಚಾನಲ್ಲ ನಮ್ಮ ಅಣ್ಣ ಅಂತೇಳಿ. ಅದಕ್ಕೆ ನೀನು ಇಷ್ಟೊಂದು ಊರ್ಲಾಕ್ಯಣ ನಂಗೆ ಆಡ್ದಂಗೆ ಆಡ್ತೀಯ. ಮಾತಾಡ್ಸಲ್ಲ ಕಣಕ್ಕ. ಮಾತಾಡಿಸ್ಲಿಲ್ಲ ಅಂದ್ರೆ ನನಗೆ ಹಂಗೆ ಬೇಜಾರಾದಂಗೆ ಆಗ್ಬಿಡುತ್ತೆ. ಮಾತಾಡಿಸ್ಲಿಲ್ಲ ಅಂದ್ರೆ ಮತ್ತೆ ಹೇಳು, ನನಗೆ ಹಂಗೆ ಎಷ್ಟಿಟ್ಟು ಬರೋಕ್ಕಿಲ್ಲ. ಮಾತಾಡ್ಸಲ್ಲ. ಇಲ್ಲ ಚಿನೇ ಹೋದ್ರು ಮಾತಾಡ್ಸಲ್ಲ. ನನಗೆ ಇವತ್ತು ಟೆನ್ಷನ್ ತಗೊಂಡು ನಾನು ಅದಕ್ಕೆ ಕೆಲಸಕ್ಕೆ ಹೋಗಿಲ್ಲ. ಟೆನ್ಷನ್ ಆಗ್ಬಿಟ್ಟೈತೆ ನನಗೆ.
ಬಿಡಲ್ಲ ಅಂತ ಯಾರನ್ನ ಓದ್ ಬುದ್ಧಿವಂತ ಅಂಗ್ಲಿ ಓದಿಸ್ಲೇಳ ಅವ್ನಿಗೆ ಏನು ಕಮ್ಮಿ ಆಗಿಲ್ಲ. ಓದಿಸ್ತಾನೆ ದೇವ್ರು ಮಸ್ತ ಕೊಟ್ಟವನೇ, ಓದಿಸ್ಲೇಳ ಸುಮ್ಕಿರ ಅವ್ನು. ನಾನೆಲ್ಲ ಓದಿಸ್ತಿದ್ದೆ ನನ್ನ ಮಗನ. ಇವನು ನೋಡು ಅವ್ರ ದೊಡ್ಡಪ್ಪನ ಜೊತೆ ಹೋಗ್ತಾನೆ. ಅವ್ರ ದೊಡ್ಡಪ್ಪನ ಜೊತೆ ಹೋದ್ರೆ ನನಗೆ ಹಂಗೆ ಮೈಯೆಲ್ಲ ಉರಿತೈತಿ. ಅಪ್ಪಯ್ಯ ಅವನ ದೊಡ್ಡಪ್ಪನ ಜೊತೆ ಓಡಾಡ್ತಾನೆ. ಅವನು ಅಪ್ಪಯ್ಯ ಅಂತ ಹೇಳ್ತಾನೆ. ನನಗೆ ಯೋಟ್ ಸಿಟ್ಟು ಬರೋಕ್ಕಿಲ್ಲ ಹೇಳ್ರಿ. ನನಗೆ ಹಂಗೇನೆ ನಿಜ ನನಗೆ ನೋಡೋ ಅಷ್ಟಿಷ್ಟು ಸಿಟ್ಟು ಗೊತ್ತಿಲ್ಲ. ಅಷ್ಟು ಕಣ್ಣಕ್ಕೆ ಖಾರದ ಪುಡಿ ಬಿದ್ದಂಗೆ ಆಗ್ತೈತೆ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇದ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.